ಹಾಯ್ ಹಲೋ ನಮಸ್ಕಾರ ಜನತೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಎಲ್ಲಿದ್ದೀನಿ, ಇವತ್ತಿನ ವಿಡಿಯೋದಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿಪ್ಪ ಅಂದರೆ ನೋಡಿ, ಶಿವಪಾರ್ವತಿ ವಿಗ್ರಹ ಅಲ್ಲಿಂದ ಇನ್ನು 10% ಹತ್ತಬೇಕು. ಆದರೆ ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಕಬಡ್ಡಿ 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 ಇದೆಯಲ್ಲ, ಆ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀನಿ. ಈ ಬೆಟ್ಟ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಯಾವ ಬೆಟ್ಟ ಏನು ಅಂತ ನಿಮಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇವಾಗ ಗೊತ್ತಾಯ್ತಾ ನಾನು ಎಲ್ಲಿದ್ದೀನಿ ಅಂತ. ನಾನು ಇವಾಗ ಬಂದಿರೋದು ಶಿವಗಂಗೆ ಬೆಟ್ಟಕ್ಕೆ. ಹೌದು, ಶಿವಗಂಗೆ ಬೆಟ್ಟ ಹತ್ತೋಣ ಅಂತ ಬಂದಿದ್ದೀನಿ. ಸುಮಾರು ವರ್ಷ ಆಯಿತು ಶಿವಗಂಗೆ ಬೆಟ್ಟಕ್ಕೆ ಬಂದೆ ನಾನು. ಇವತ್ತು ಇದ್ರ ಪೀಕ್ ಹತ್ತಿ ನೋಡ್ತೀನಿ. ಯಾವತ್ತು ಪೀಕಾಗಿ ಹತ್ತಿಲ್ಲ. ಸೊ ಬನ್ನಿ, ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. A few minutes later. ಇನ್ನೂ ಸ್ಟಾರ್ಟಿಂಗಲ್ಲೇ ಇದ್ದೀನಿ. ಹಾಲೇ ಇಷ್ಟೊಂದು ಇಷ್ಟ ಆಯ್ತುತ್ತೆ. ಬೆಟ್ಟ ಫುಲ್ ಹತ್ತೋ ಅಷ್ಟರಲ್ಲಿ ಏನಾಗಲ್ಲ. ಅದಕ್ಕೆ ಅಲ್ಲಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಏನಂತೀರ, ಬೇಸಿಗೆಗಾಲ ಅಲ್ವಾ, ಸೆಕೆ ಅಂತ ಅಯ್ಯೋ ಯಪ್ಪ ಅನ್ಸ್ಬಿಟ್ಟೈತೆ. ಬಿಡ ಇನ್ನೂ ಬೆಟ್ಟ ಹತ್ತೇ ಇಲ್ಲ. ಇವಾಗ ಬೆಟ್ಟಕ್ಕೆ ದಾರಿ ಅಂತ ಒಂದು ಬೋರ್ಡ್ ನೋಡಿದ್ದೀನಿ. ಹಾಲೇ ಸುಸ್ತಾಯ್ತಾ ಇದ್ದೀನಿ. ಇನ್ನು ಬೆಟ್ಟ ಅಷ್ಟರಲ್ಲಿ ಹೆಂಗಾಯ್ತೀನೋ ಏನೋ. ನೆಕ್ಸ್ಟ್ ಅದು ನೀರು ಬರೋದಿದೆ, ಅದು 60%.
ನೋಡಿ ಈ ಶಿವಗಂಗೆ ಐತಲ್ಲ, ಈ ಶಿವಗಂಗೆ ಒಂದೊಂದು ಕಡೆಯಿಂದ ಒಂದೊಂದು ಥರ ಕಾಣಿಸುತ್ತೆ. ಈ ಶಿವಗಂಗೆ ಬೆಟ್ಟ ಮಾಮೂಲಿಯಾಗಿ ಶಿವಲಿಂಗದ ಆಕಾರದಲ್ಲಿ ಕಾಣಿಸುತ್ತೆ. ಇದನ್ನೇ ಪೂರ್ವದಿಂದ ನೋಡಿದ್ರೆ ಇದು ನಂದಿ ಆಕಾರದಲ್ಲಿ ಕಾಣಿಸುತ್ತೆ, ದಕ್ಷಿಣದಿಂದ ನೋಡಿದ್ರೆ ಇದು ಸರ್ಪ ಆಕಾರದಲ್ಲಿ ಕಾಣಿಸುತ್ತೆ, ಇದನ್ನೇ ಸೂರ್ಯ ಹುಟ್ಟೋ ಕಡೆಯಿಂದ ನೋಡಿದ್ರೆ ಇದು ಗಣಪತಿ ಆಕಾರದಲ್ಲಿ ಕಾಣಿಸುತ್ತೆ. ಇಷ್ಟು ಕಷ್ಟ ಇರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇನ್ನೂ ಅರ್ಧ ಬಟ್ಟನೂ ಇಲ್ಲ, ಬೇಗ ಗೊತ್ತಾನ ಅನಿಸ್ತೆ. ಆದರೆ ಹತ್ತಕೈತಲ್ಲ, ಯಾಕೆ ಸುಸ್ತಾಗೈತೆ. ಅದಕ್ಕೆ ಸುಸ್ತಾಗಾಯ್ತು. ಮಧ್ಯಾಹ್ನ ಬಿಸಿಲು ಟೈಮಲ್ಲಿ ಬಂದರೆ ಹಿಂಗೆ ಆಗೋದು. ಯಾರೋ ಬಂದರೂ ಬೆಳಿಗ್ಗೆ ಹೊತ್ತು ಬನ್ನಿ, ಬೆಳಗ್ಗೆ 6 ಗಂಟೆಗೂ ಮುಂಚೆ ಬಂದರೆ ಬೇಗ ಬೇಗ ಹತ್ಬೋದು. ಈ ಬೆಟ್ಟದಿಂದ, ಶಿವಗಂಗೆ ಬೆಟ್ಟದಿಂದ ಮಾಗಡಿಗೆ ಒಂದು ಸುರಂಗ ಇದೆ ಅಂತಾರೆ. ಅಷ್ಟೇ ಅಲ್ಲ, ಇಲ್ಲಿಂದ ಗವಿ ಗಂಗಾಧರೇಶ್ವರನ ದೇವಸ್ಥಾನ ಇದೆಯಲ್ಲ ಬೆಂಗಳೂರಲ್ಲಿ, ಅಲ್ಲಿಗೂ ಕೂಡ ಒಂದು ಸುರಂಗ ಇದೆ ಅಂತ ಹೇಳ್ತಾರೆ. ಇಲ್ಲಿ ಇವಾಗ ನನ್ನ ಪಾಪನ ಪುಣ್ಯನ ಪರೀಕ್ಷೆ ಮಾಡೋ ಟೈಮ್ ಬಂತು. ಅಂದರೆ ಒಳ್ಕಲ್ ತೀರ್ಥ ಹತ್ರ ಬಂದಿದ್ದೀನಿ. ಬನ್ನಿ, ನಾನು ಪಾಪಿನ ಅಥವಾ ಪುಣ್ಯವಂತನ ನೋಡೋಣ. ಬಾಯಿ ಬೆಟ್ಟ ಸಖತ್ತು ನೇರ ಆಗಿರೋದ್ರಿಂದ ತುಂಬಾ ಕಷ್ಟ. ಇವಾಗ ತಾನೇ ಒಳ್ಕಲ್ ತೀರ್ಥಕ್ಕೆ ಹೋಗಿದೆ. ಅಲ್ಲಿ ಒಳ್ಕಲ್ ಥರ ಒಂದಿರುತ್ತೆ, ಅದರೊಳಗೆ ಕೈ ಹಾಕಿದ್ರೆ ನೀರು ಸಿಗುತ್ತೆ. ಅದನ್ನು ಗಂಗೆ ಅಂತಾರೆ. ಅದಕ್ಕೆ ಜಾಗಕ್ಕೆ ಶಿವಗಂಗೆ ಅಂತ ಹೆಸರು ಬಂತು ಅಂತಾರೆ. ಅಲ್ಲಿ ಕೈ ಹಾಕಿ ನೀರು ಸಿಕ್ಕಿದ್ರೆ ಪುಣ್ಯ ಮಾಡಿದ್ದಾರೆ ಅಂತ, ಸಿಕ್ಕಲಿಲ್ಲ ಅಂದರೆ ಪಾಪ ಮಾಡಿದ್ದಾರೆ ಅಂತ. ಅಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಆದರೆ ಅಲ್ಲಿ ವೀಡಿಯೋ ಮಾಡೋಕೆ ಬಿಡಲಿಲ್ಲ. ಇಲ್ಲಿ ನಾನು ಕೈ ಹಾಕಿದಾಗ ಸಿಕ್ತು ನೀರು. ಅದರಿಂದ ಈ ಸೈಡಿಗೆ ಬಂದರೆ ಪಕ್ಕದಲ್ಲಿ ಇಲ್ಲೊಂದು ಕಡೆ ಗಂಗೆ ಉದ್ಭವ ಅಂದರೆ ಹೋಗ್ತಾಳೆ ಅಂತೆ. ಶ್ರೀ ಕುಂಭಾವತಿ ತೀರ್ಥ ಅಂತಾರೆ. ಬನ್ನಿ ಜಾಗ ತೋರಿಸ್ತೀನಿ ಯಾವುದು ಅಂತ. ಇದೇ ಜಾಗ.
ಈಗ ನೋಡಿದ್ರಲ್ಲ ಆ ಜಾಗ ಬಂದು ಈ ಒಳಕಲ್ ತೀರ್ಥದ ಪಕ್ಕದಲ್ಲೇ ಇರೋದು. ಅಲ್ಲೇ ಗಂಗೆ ಉಕ್ಕಡೆ ಅಂತಾರೆ. ಅಲ್ಲಿ ಗಂಗೆ ನೀರಿತ್ತು, ಫುಲ್ ಫ್ರೆಶ್ ಇತ್ತು, ತಣ್ಣಗಿತ್ತು. ಈ ಕೋತಿಗಳು ನೀವೆಲ್ಲರೂ ಹೋದಾಗ ತುಂಬಾ ಸಂಖ್ಯೆಯಲ್ಲಿ ಇರ್ತವೆ. ಈ ರೋಡ್ ಕೋತಿಗಳು ಸಿಕ್ತಾಗ ಮುಂದೆ ಕೇಳ್ತೀನಿ ಬಂದಿರಿ. ಈಗ ಒಳಕಲ್ ತೀರ್ಥನೂ ನೋಡಾಯ್ತು. ಅದ್ರ ಪಕ್ಕದಲ್ಲಿ ಇದ್ದಿದಂತ ಗಂಗೆ ಉಕ್ಕುವಂತ ಜಾಗನೂ ನೋಡಾಯ್ತು. ಬಂದ್ ನೋಡಿ ಇಲ್ಲಿ ಬಂದಾಗ ಚೆನ್ನಾಗಿರುತ್ತೆ. ಗಂಗೆ ಉಕ್ಕೋ ಜಾಗದಲ್ಲಂತ ಫ್ರೆಶ್ ಆಗಿ ನೀರು ತಣ್ಣಗಿತ್ತು. ಇಷ್ಟು ಮೇಲೆ ಬಂದೆ ಕುಡಿಯೋದಿತ್ತು, ಹಂಗಿತ್ತು ನೀರು. ಇವಾಗ ಇಲ್ಲಿಂದ ನಾನು ಇನ್ನೂ ಅರ್ಧ ಮೇಲ್ಕ್ ಹೋಗ್ಬೇಕು. ಈಗ ಬಂದಿದ್ದಷ್ಟೇ ಅಲ್ಲ, ಇನ್ನು ಅರ್ಧ ಮೇಲೆ ಇದೆಯಂತೆ. ಮೇಲೆ ಹೋಗೋಣ. ಮೇಲೆ ಅಂದ್ರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ, ಅದೇ ರೋಡ್. ಇದು ನಾನು ಹತ್ಬೇಕಾಗಿರೋದು ಟಾಪ್ಗೆ. ತಮಗೆ ಗಂಡು ಮಗು ಆಗಲಿಲ್ಲ ಅಂತ ಇದೇ ಬೆಟ್ಟದ ಮೇಲಿಂದ ತಮ್ಮ ಜೀವನ ತ್ಯಾಗ ಮಾಡ್ತಾರೆ.